ಯಪ್ಪ ಏನಿತ್ತು ಗುರು ನೆನೆ ಮ್ಯಾಚು ದೇವ್ರೆ. ಫಸ್ಟ್ ಟೈಮ್ RCB ಕಪ್ ವಿನ್ ಆಗೋಯ್ತು ಗುರು. 16 ವರ್ಷ ಕಾದು 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 ಈ ವರ್ಷ ಅದು ವುಮೆನ್ಸ್ ಟೀಮು ಸತಿ ಕಪ್ ವಿನ್ ಆಗಿದೆ ಗುರು. ನನಗಂತೂ ನೆನ್ನೆ ರಾತ್ರಿಯಿಂದ ನಿದ್ದೆ ಅಲ್ಲ ಗುರು. ಇನ್ಸ್ಟಾದಲ್ಲಿ ರೀಲ್ಸ್ ನೋಡ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ಕೊಂಡು ರೋಮಾಂಚನ ಆಗ್ತಿತ್ತು ನನ್ನ ಬಾಡಿ ಫುಲ್ಲು. ಯಪ್ಪ RCB ಕಪ್ ಗೆದ್ಬಿಡ್ತಾ ಈ ವರ್ಷ ಅಂತ. ಇದೇ ಥರ ಏನೋ ಮೆನ್ಸ್ ಟೀಮ್ ಈ ಸತಿ ಕಪ್ ಗೆದ್ಬಿಟ್ರೆ ಅಂತೂ ಕರ್ನಾಟಕ ಬಂದ್ ಅನ್ಕೊಳ್ರಿ ಗುರು. ಕರ್ನಾಟಕ ಬಂದು ಇನ್ಸ್ಟಾಗ್ರಾಮು ಎಲ್ಲ ಬಂದ್ ಆಗ್ಬಿಡುತ್ತೆ ಈ ಸತಿ. ನೀವೆಲ್ಲ ಮ್ಯಾಚ್ ನೋಡಿದ್ದೀರಾ ಅನ್ಕೊಂಡಿದ್ದೀನಿ. ನಿನ್ನೆ ನಾನಿಲ್ಲಿ ರಿವ್ಯೂ ಮಾಡಕ್ ಬಂದಿಲ್ಲ. ಬೇಕಾದ್ರೆ ನಿಮ್ಗೊಂದು ಸ್ವಲ್ಪ ತುಳುಕುಗಳು ಹೇಳ್ತೀನಿ. ಟಾಸ್ DC ವಿನ್ ಆಗ್ತಾರೆ. DC ವಿನ್ ಆಗ್ಬಿಟ್ಟು ಏನ್ ಹೊಡಿತಾಳ ಗುರು ಅಲ್ಲಿ ಶಫಾರಿ ವರ್ಮಾ. ಯಪ್ಪ 6 ಮೇಲೆ 6 ಹೊಡಿತಾ ಇದ್ಲು. ನನಗಂತೂ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಅದಾದ್ಮೇಲೆ ಆಮೇಲೆ ಹೆಂಗೋ ಒಳ್ಳೆ ಟೈಮಲ್ಲಿ ಸ್ಟ್ರಾಟಜಿಕ್ ಟೈಮ್ ಔಟ್ ತಗೊಂಡಾದ್ಮೇಲೆ ನೆಕ್ಸ್ಟು 7th ಓವರಿಂದ 13th ಓವರ್ವರೆಗೂ 0 ಬೌಂಡ್ರಿ, 5 ವಿಕೆಟ್, 5-6 ವಿಕೆಟ್ ತೆಗ್ದಿದ್ದಾರೆ ಗುರು ನಮ್ಮ ಸ್ಪಿನ್ನರ್ಸು. ಅವಳು ಯಾರಪ್ಪ, ಅವಳು ಸೋಫಿ ಮಾಲಿನಿ. ಯಪ್ಪ ಏನು ಗುರು, ಒಂದೇ ಓವರಲ್ಲಿ 3 ವಿಕೆಟು. ಯಪ್ಪ ಆಮೇಲೆ ನಮ್ಮ ಆಶಾ ಅಕ್ಕ, ಆಮೇಲೆ ನಮ್ಮ ಕರ್ನಾಟಕ ಹುಡುಗಿ ಶ್ರೇಯಾಂಕಾ ಪಾಟೀಲ್, ಅವ್ರದ್ದು ಒಂದು 4 ವಿಕೆಟು. ನೆನ್ನೆ ಅಂತೂ ಮ್ಯಾಚ್ ಗಿಲಿಗಿಲಿತ್ತು ಗುರು. ಅದಾದ್ಮೇಲೆ ಆರಾಮಾಗೆ ಎಷ್ಟು ಟಾರ್ಗೆಟ್ ಏನೋ ಒಂದು 113 ಕೊಡ್ತಾರೆ. ನಮ್ಮ RCB ವುಮೆನ್ಸ್ ಟೀಮ್ ಆರಾಮಾಗಿ ಚೇಸ್ ಡೌನ್ ಮಾಡಾಕ್ತಾರೆ. ಒಂದು 15-14 ಓವರಲ್ಲೇ ಚೇಸ್ ಡೌನ್ ಮಾಡಾಕ್ತಾರೆ. ಅಂದ್ರೆ ಲಾಸ್ಟ್ ಓವರ್ವರೆಗೂ ತಗೊಂಡೋಗ್ತಿರಲ್ಲ ಗುರು. RCB ಬಾಯಿಗೆ ಬರ್ಸೋದೊಂದು ಕಲ್ತ್ಬಿಟ್ಟಿದೆ ನೋಡ್ರಪ್ಪ. ಇಷ್ಟ ಆಗಿತ್ತು ಗುರು ಮ್ಯಾಚ್. ಇದೇ ತರ ಹುಡುಗಿರಿ ಸತಿ ಹೆಂಗ್ ಕಪ್ ಹೊಡೆದ್ರು ಅದೇ ತರ ಮೆನ್ಸ್ ಸತಿ ಕಪ್ ಹೊಡಿತಾರಾ ಇಲ್ವಾ ಅನ್ನೋದೇ ಈ ವಿಡಿಯೋ ಆಗಿರುತ್ತೆ. ಫುಲ್ಲು ವಿಡಿಯೋ ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ. ನಮಸ್ಕಾರ, ನಾನು ನಿಮ್ಮ ಕ್ರಿಕೆಟ್ ಹುಡುಗ. ಬನ್ನಿ ಮನೆ ಹತ್ತಿ ವಿಡಿಯೋಗೆ ಜಂಪ್ ಮಾಡೋಣ. ಫಸ್ಟ್ ನಾವು ಆಕ್ಷನ್ ಬಗ್ಗೆ ಮಾತಾಡೋಣ. ಆಕ್ಷನ್ ಗೊತ್ತು ಈ ಸತಿ RCB ಎಷ್ಟು ಕೆಟ್ಟದಾಗಿ ಆಕ್ಷನ್ ಮಾಡಿದೆ ಅಂತ. ಯಾರು ತಗೊಂಡಿದಾರಂತ ಒಂದ್ಸತಿ ಲಿಸ್ಟ್ ಹೇಳ್ತೀನಿ, ನೋಡ್ಕೊಳ್ಳಿ. ಮುಂಬೈ ಇಂಡಿಯನ್ಸ್ ಇಂದ ಇವ್ರನ್ನ ಟ್ರೇಡ್ ಮಾಡ್ಕೊಂಡ್ರು, ಕ್ಯಾಮ್ರನ್ ಗ್ರೀನ್ ನ. ಮತ್ತೆ ಇನ್ನೊಬ್ಬ ಟ್ರೇಡ್ ಮಾಡಿದಂದ್ರೆ SRH ಇಂದ ಮಯಾಂಕ್ ಡಗಾರ್ ಅಂತ. ಇವರಿಬ್ರು ಟ್ರೇಡ್ ಅಲ್ಲಿ ಬಂದರು. ಯಾರ್ಯಾರು ಆಕ್ಷನ್ ಅಲ್ಲಿ ತಗೊಂಡಿದಾರೆ ಅಂದ್ರೆ ಅಲ್ಜಾರಿ ಜೋಸಫ್, ಲೋಕಿ ಫರ್ಗ್ಯೂಸನ್, ಮತ್ತೆ ಟಾಮ್ ಕರಣ್, ಮತ್ತೆ ಯಶ್ ದಯಾಲ್, ಅದಾದ್ಮೇಲೆ ಸ್ವಪ್ನಿಲ್ ಸಿಂಗ್, ಅದಾದ್ಮೇಲೆ ಸರೋಜ್ ಚೌಹಾನ್ ಅಂತ. ಇಷ್ಟು ಜನನ ಆಕ್ಷನ್ ಅಲ್ಲಿ ತಗೊಂಡಿದ್ದು, ಇಬ್ರನ್ನ ಟ್ರೇಡ್ ಮಾಡ್ಕೊಂಡಿದ್ದು. ಇದ್ರೊಳಗೆ ನನಗೆ ಒಳ್ಳೆ ಪಿಕ್ ಅಂದ್ರೆ ಲೋಕಿ ಫರ್ಗ್ಯೂಸನ್ ಒಳ್ಳೆ ಪಿಕ್, ಅವ್ನ ಕಮ್ಮಿ ದುಡ್ಡಿಗೆ ತಗೊಂಡ್ರು. ಮತ್ತೆ ಇನ್ನೊಬ್ಬ ಒಳ್ಳೆ ಪಿಕ್ ಅಂದ್ರೆ ನನ್ ಪ್ರಕಾರ ಮಯಾಂಕ್ ಡಗಾರ್ ಆಗ್ತಾರೆ ಅನ್ಕೊಂಡಿದೀನಿ. ಅವ್ರ ಮೇಲೆ ಒಂದು ಭರವಸೆ ಇಟ್ಟಿ SRH ಟೀಮ್ ಇಂದ RCB ಮ್ಯಾನೇಜ್ಮೆಂಟ್ ಟ್ರೇಡ್ ಮಾಡ್ಕೊಂಡಿದೆ. ಇಷ್ಟ ಆಗಿತ್ತು ಆಕ್ಷನ್ ಬಗ್ಗೆ. ಈಗ ನೆಕ್ಸ್ಟ್ ವೆನ್ಯೂ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ನಮಗೆ ಪೂರ್ತಿ ಶೆಡ್ಯೂಲ್ ಗೊತ್ತಿಲ್ಲ. ಈಗ ಬರೀ BCCI 21 ಮ್ಯಾಚಸ್ ಏನೋ ಶೆಡ್ಯೂಲ್ ಬಿಟ್ಟಿದ್ದಾರೆ. ಅದರಲ್ಲಿ RCBದು 5 ಮ್ಯಾಚಸ್ ಏನೋ ಇದಾವೆ. 5 ಮ್ಯಾಚಸ್ ಅಲ್ಲಿ 3 ಹೋಮ್ ಮ್ಯಾಚಸ್, 2 ಅವೇ ಮ್ಯಾಚಸ್ ಇದಾವೆ. ಈಗ ನಾವು ಹೋಮ್ ಮ್ಯಾಚಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಮ್ಯಾಚ್ ಬಂದು ಪಂಜಾಬ್ ಕಿಂಗ್ಸ್ ಮೇಲೆ, ಅದು 25th ಮಾರ್ಚು. ಸೆಕೆಂಡ್ ಮ್ಯಾಚ್ ಬಂದು KKR ಮೇಲೆ, ಅದು 29th ಮಾರ್ಚು. ಥರ್ಡ್ ಮ್ಯಾಚ್ ಬಂದು LSG ಮೇಲೆ, ಅದು 2nd ಏಪ್ರಿಲ್. ಇಷ್ಟು 3 ಹೋಮ್ ಮ್ಯಾಚಸ್. ಈಗ ಅವೇ ಮ್ಯಾಚಸ್ ಬಗ್ಗೆ ಮಾತಾಡೋಣ. ಅವೇ ಮ್ಯಾಚ್ ಅಲ್ಲಿ ಫಸ್ಟ್ ಮ್ಯಾಚ್ ನಿಮ್ಗೆಲ್ಲರಿಗೂ ಗೊತ್ತು, CSK ವರ್ಸಸ್ RCB, ಅದು 22nd ಮಾರ್ಚು ಚೆನ್ನೈಯಲ್ಲಿ. ಸೆಕೆಂಡ್ ಅವೇ ಮ್ಯಾಚ್ ಬಂದು RR ವರ್ಸಸ್ RCB, ಅದು 6th ಏಪ್ರಿಲ್, ಅದು ಜೈಪುರಲ್ಲಿ ಆಡ್ತಾರೆ. ಇಷ್ಟ ಆಗಿತ್ತು ವೆನ್ಯೂ ಬಗ್ಗೆ. ಈಗ ಸ್ಕ್ವಾಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮ್ ಸ್ಕ್ರೀನ್ ಮೇಲೆ ಒಂದು ಫೋಟೋ ಕಾಣಿಸ್ತಾ ಇದೆ, ಅದ್ರ ಪ್ರಕಾರ ಹೋಗೋಣ. ಫಸ್ಟ್ ಫಾಫ್ ಡು ಪ್ಲೆಸಿ ಕ್ಯಾಪ್ಟನ್, ರಜತ್ ಪಟಿದಾರ್, ಸುಯೇಶ್ ಪ್ರಭುದೇಸಾಯಿ, ವಿರಾಟ್ ಕೊಹ್ಲಿ, ವಿಲ್ ಜಾಕ್ಸ್, ಅನುಜ್ ರಾವತ್, ದಿನೇಶ್ ಕಾರ್ತಿಕ್, ಕ್ಯಾಮ್ರನ್ ಗ್ರೀನ್, ಗ್ಲೆನ್ ಮ್ಯಾಕ್ಸ್ವೆಲ್, ಮಣಿಪಾಲ್ ಲೋಂಬ್ರೋ, ಮನೋಜ್ ಬಾಂಡ್ಗೆ, ಮಯಾಂಕ್ ಡಾಗರ್, ಆಕಾಶ್ ದೀಪ್, ಹಿಮಾಂಶು ಶರ್ಮಾ, ಕರಣ್ ಶರ್ಮಾ, ಮೊಹಮ್ಮದ್ ಸಿರಾಜ್, ರಾಜನ್ ಕುಮಾರ್, ರೈಸ್ ಟಾಪ್ಲಿ, ವೈಶಾಖ್ ವಿಜಯ್ ಕುಮಾರ್. ಇಷ್ಟು ರಿಟೈನ್ಡ್ ಪ್ಲೇಯರ್ಸು. ಮತ್ತೆ ಇನ್ನ ಇಬ್ರು ಬಂದ್ಬಿಟ್ಟು ಟ್ರೇಡು, ಅದು ಮಯಾಂಕ್ ಡಾಗರ್ ಮತ್ತೆ ಕ್ಯಾಮ್ರನ್ ಗ್ರೀನ್. ಈಗ ಇಷ್ಟು ಜನ ಲಿಸ್ಟ್ ಅಲ್ಲಿ ಇರೋರಾಯ್ತು. ಇನ್ನು ಆಕ್ಷನ್ ಅಲ್ಲಿ ಯಾರನ್ನ ತಗೊಂಡಿದ್ದಾರೆ ಅಂದ್ರೆ ಟೋಟಲ್ ಆಗಿ 6 ಮೆಂಬರ್ಸ್ ತಗೊಂಡಿದ್ದಾರೆ. ಅದರಲ್ಲಿ ಫಸ್ಟ್ ಅಲ್ಜಾರಿ ಜೋಸಫ್, ಲೋಕಿ ಫರ್ಗ್ಯೂಸನ್, ಟಾಮ್ ಕರಣ್, ಸೌರವ್ ಚೌಹಾನ್, ಸ್ವಪ್ನಿಲ್ ಸಿಂಗ್, ಯಶ್ ದಯಾಲ್. ಇಷ್ಟು ಸ್ಕ್ವಾಡ್ ಬಗ್ಗೆ ಆಗಿತ್ತು. ಡೀಟೇಲ್ ಆಗಿ ಒಬ್ಬೊಬ್ಬರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿ, ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ರೀಸೆಂಟ್ ಆಗಿ SA20 ಆಡಿದ್ದಾರೆ, ಸೌತ್ ಆಫ್ರಿಕಾ T20 ಲೀಗು, ಅದರಲ್ಲಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ನೆಕ್ಸ್ಟ್ ರಜತ್ ಪಟಿದಾರ್ ರೀಸೆಂಟ್ ಆಗಿ ಟೆಸ್ಟ್ ಅಲ್ಲಿ ಏನು ಅಷ್ಟೊಂದು ಒಳ್ಳೆ ಪ್ರದರ್ಶನ ಕೊಡಲಿಲ್ಲ. ಆದರೆ ಅವರು T20 ಮತ್ತು ODI ಅಲ್ಲಿ ಒಳ್ಳೆ ಪ್ಲೇಯರು, ಒಳ್ಳೆ ಫಾರ್ಮಲ್ಲಿ ಇರ್ತಾರೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಸುಯೇಶ್ ಪ್ರಭುದೇಸಾಯಿ, ಅವರು ರೀಸೆಂಟಾಗಿ ಡೊಮೆಸ್ಟಿಕಲ್ಲೆಲ್ಲ ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ದಾರೆ, ಅದರಿಂದ ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ. ನೆಕ್ಸ್ಟು ವಿರಾಟ್ ಕೊಹ್ಲಿ,
ವಿರಾಟ್ ಕೊಹ್ಲಿ ಲಾಸ್ಟ್ ಆಡಿದೆ 17 ಜಾನ್, ಅದು ಇಂಡಿಯಾ ವರ್ಸಸ್ ಆಫ್ಘಾನಿಸ್ತಾನ್ ಮ್ಯಾಚು. ಅದರಲ್ಲೇನು ಅಷ್ಟೊಂದು ನೀಟಾಗಿ ಪರ್ಫಾರ್ಮ್ ಮಾಡಲಿಲ್ಲ. ಈಗ ಹೇಳೋಕ್ಕಾಗಲ್ಲ, ಈಗ ಹೊಸದಾಗಿ ಮಗ ಬೇರೆ ಹುಟ್ಟಿದ್ದಾನೆ, ಅದೇ ಜೋಶಲ್ಲಿ ಕಪ್ನು ವಿನ್ ಮಾಡಿಸ್ಬೋದು. ನೆಕ್ಸ್ಟು ವಿಲ್ ಜಾಕ್ಸ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ನೆಕ್ಸ್ಟ್ ಅನುಜ್ ರಾವತ್ ಏನು ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಡೊಮೆಸ್ಟಿಕಲ್ಲಿ, ನೋಡಬೇಕು ಈ ಸತಿ ಹೆಂಗೆ ಆಡ್ತಾರೆ ಅಂತ, ಯಂಗ್ಸ್ಟರ್ ಬೇರೆ. ನೆಕ್ಸ್ಟ್ ದಿನೇಶ್ ಕಾರ್ತಿಕ್ ರೀಸೆಂಟಾಗಿ ಡೊಮೆಸ್ಟಿಕ್ ಆಡಿದ್ದಾರೆ, ಅದರಲ್ಲಿ ಒಳ್ಳೊಳ್ಳೆ ನಾಕ್ಸ್ಗಳು ಆಡಿದ್ದಾರೆ. ನೋಡಬೇಕು ಈ ಸತಿ RCBಗೆ ಒಳ್ಳೆ ಫಿನಿಷರ್ ಆಗ್ತಾರಾ ಅಂತ ನೋಡಬೇಕು. ನೆಕ್ಸ್ಟ್ ಕ್ಯಾಮ್ರನ್ ಗ್ರೀನ್ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ರೀಸೆಂಟಾಗಿ ಟೆಸ್ಟ್ ಮ್ಯಾಚಲ್ಲಿ ಬೇರೆ ಸೆಂಚುರಿ ಹೊಡೆದ್ರು, ಒಳ್ಳೆ ಪ್ಲೇಯರು, ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಆ್ಯಂಡ್ ಗ್ಲೆನ್ ಮ್ಯಾಕ್ಸ್ವೆಲ್ ನಿಮ್ಗೆ ಗೊತ್ತಲ್ಲ, ಅವರು ವೆಸ್ಟ್ ಇಂಡೀಸ್ ಸೀರೀಸಲ್ಲಿ ಒಂದು ಸೆಂಚುರಿ ಹೊಡೆದ್ರು. ಆದರೆ ನ್ಯೂಜಿಲೆಂಡ್ ಸೀರೀಸ್ ಮೇಲೆ ಅಷ್ಟೊಂದೇನು ಒಳ್ಳೆ ಪ್ರದರ್ಶನ ಕೊಟ್ಟಿಲ್ಲ. ಆದರೂ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ನಿಂತಿಂತಲೇ ಬಾರಿಸ್ತಾ ಇರ್ತಾರೆ. ನೆಕ್ಸ್ಟ್ ಮಣಿಪಾಲ್ ಲೋಮ್ರೋ ರೀಸೆಂಟಾಗಿ ಡೊಮೆಸ್ಟಿಕಲ್ಲಿ ಚೆನ್ನಾಗಿ ಆಡಿದ್ದಾರೆ, ಅವ್ರ ಮೇಲೂ ಒಂದು ನಿರೀಕ್ಷೆ ಇರುತ್ತೆ. ನೆಕ್ಸ್ಟ್ ಮನೋಜ್ ಬಾಂಡ್ಗೆನೂ ಒಳ್ಳೆ ಪ್ರದರ್ಶನ ಕೊಟ್ಟಿದ್ದಾರೆ ಡೊಮೆಸ್ಟಿಕಲ್ಲಿ, ಅವರು ಯಂಗ್ಸ್ಟರು. ನೆಕ್ಸ್ಟ್ ಮಯಾಂಕ್ ಡಗಾರು ಅಷ್ಟೇ, ಅವರು ಇಂಡಿಯನ್ ಡೊಮೆಸ್ಟಿಕಲ್ಲಿ ಒಳ್ಳೊಳ್ಳೆ ಪ್ರದರ್ಶನ ಕೊಟ್ಟಿದ್ದಾರೆ, ಲೈಕ್ ಬ್ಯಾಟಿಂಗಲ್ಲೂ ಮತ್ತು ಬಾಲಿಂಗಲ್ಲಿ. ಈ ಸತಿ ನೋಡಬೇಕು ಅವರು RCBಗೆ ಒಳ್ಳೆ ಅಸೆಟ್ ಆಗ್ತಾರಾ ಟೀಮಿಗೆ ಅಂತ. ನೆಕ್ಸ್ಟು ಆಕಾಶ್ ದೀಪು ರೀಸೆಂಟಾಗಿ ಇಂಡಿಯಾ ಟೆಸ್ಟ್ ಮ್ಯಾಚ್ ಡೆಬ್ಯೂ ಆಯಿತು, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 4th ಟೆಸ್ಟ್ ಮ್ಯಾಚಲ್ಲಿ. ಅಲ್ಲಿ ಒಂದು 5 ವಿಕೆಟ್ಸ್ ಏನೋ ತೆಗೆದಿದ್ದಾರೆ, ನೀಟಾಗಿ ಗೊತ್ತಿಲ್ಲ, ಒಳ್ಳೆ ಫಾರ್ಮಲ್ಲಿದ್ದಾರೆ. ನೋಡಬೇಕು T20ಗೆ ಹೆಂಗೆ ಈ ಸತಿ ರೆಡಿ ಆಗ್ತಾರೆ ಅವರೇ ಅಂತ. ನೆಕ್ಸ್ಟು ಹಿಮಾಂಶು ಶರ್ಮನು ಒಳ್ಳೆ ಡೊಮೆಸ್ಟಿಕಲ್ಲಿ ಚೆನ್ನಾಗಿ ಆಡಿದ್ದಾರೆ ಅಂತ ಸುದ್ದಿ ಇದೆ, ನೋಡೋಣ. ನೆಕ್ಸ್ಟ್ ಕರಣ್ ಶರ್ಮನು ಒಳ್ಳೆ ಡೊಮೆಸ್ಟಿಕಲ್ಲಿ ಒಳ್ಳೊಳ್ಳೆ ವಿಕೆಟ್ಗಳು ತೆಗೆದಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ನೆಕ್ಸ್ಟ್ ಮೊಹಮ್ಮದ್ ಸಿರಾಜ್ ಗೊತ್ತು ನಿಮಗೆ, ಈಗ ಅವ್ರು ವರ್ಲ್ಡ್ ಕ್ಲಾಸ್ ಬಾಲರ್ ಆಗಿದ್ದಾರೆ ಇಂಡಿಯಾಗೆ, ಅವ್ರು ಒಳ್ಳೆ ಫಾರ್ಮಲ್ಲಿ ಇರ್ತಾರೆ. ನೆಕ್ಸ್ಟ್ ರಜನ್ ಕುಮಾರ್ ಬಗ್ಗೆ ನಂಗೆ ಅಷ್ಟೊಂದು ಡೀಟೇಲ್ ಆಗಿ ಗೊತ್ತಿಲ್ಲ, ಯಂಗ್ಸ್ಟರ್ ಬೇರೆ ಅಂತಾರೆ, ಗೊತ್ತಿಲ್ಲ ನಂಗೆ ಅಷ್ಟೊಂದು ರೀಸೆಂಟಾಗಿ. ಕ್ರಿಕೆಟ್ ವಿಡಿಯೋಸ್ ಏನು ನೋಡಿಲ್ಲ ಅವ್ರದ್ದು, ನಿಮಗೇನೋ ಗೊತ್ತಿದೆ ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟು ರೀಸ್ ಟಾಪ್ಲಿ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ಅವರು ಸೌತ್ ಆಫ್ರಿಕಾ T20 ಲೀಗಲ್ಲಿ ಮಸ್ತಾಗಿ ಬೌಲಿಂಗ್ ಮಾಡಿದ್ದಾರೆ, ಅವರು ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ನೆಕ್ಸ್ಟ್ ವೈಶಾಖ್ ವಿಜಯ್ ಕುಮಾರ್, ನಮ್ಮ ಹುಡುಗ, ನಮ್ಮ ಕರ್ನಾಟಕ ಪ್ಲೇಯರ್. ಈ ಸತಿ ಕರ್ನಾಟಕಗೆ ಅವರೇ ಹೈಯೆಸ್ಟ್ ವಿಕೆಟ್ ಟೇಕರು ರಂಜಿ ಟ್ರೋಫಿಲಿ, ಮತ್ತೆ ಬ್ಯಾಟಿಂಗಲ್ಲೂ ಒಳ್ಳೊಳ್ಳೆ ರನ್ಸ್ಗಳು ಹೊಡೆದಿದ್ದಾರೆ. ನೆಕ್ಸ್ಟ್ 6 ಜನ ಆಕ್ಷನಲ್ಲಿ ತಗೊಂಡಿರೋ ಬಗ್ಗೆ ಮಾತಾಡೋಣ. ಫಸ್ಟ್ ಅಲ್ಜರಿ ಜೋಸಫ್ ರೀಸೆಂಟಾಗಿ ವೆಸ್ಟ್ ಇಂಡೀಸ್ ವರ್ಸಸ್ ಆಸ್ಟ್ರೇಲಿಯಾ T20 ಸೀರೀಸ್ ಆಡಿದ್ರು, ಅದರಲ್ಲೇನು ಅಷ್ಟೊಂದು ಪರ್ಫಾರ್ಮ್ ಮಾಡಿಲ್ಲ, ಬರೀ 3 ಇನ್ನಿಂಗ್ಸಲ್ಲಿ 3 ವಿಕೆಟ್ಸ್ ಏನೋ ತೆಗೆದಿದ್ದಾರೆ, ಮತ್ತೆ ಎಕಾನಮಿನೂ ಜಾಸ್ತಿ ಇದೆ. ನೆಕ್ಸ್ಟ್ ಟಾಮ್ ಕರನ್ ರೀಸೆಂಟಾಗಿ BBL ಅಲ್ಲಿ ಆಡಿದ್ದಾರೆ, ಅದರಲ್ಲಿ ಬ್ಯಾಟಿಂಗ್ ಏನು ಅಷ್ಟೊಂದು ಚೆನ್ನಾಗಿ ಆಡಿಲ್ಲ, ಆದರೆ ಬೌಲಿಂಗ್ ಅಲ್ಲಿ ಒಳ್ಳೊಳ್ಳೆ ಸ್ಪೆಲ್ಗಳು ಹಾಕಿದ್ದಾರೆ. ನೋಡಬೇಕು ಈ ಸತಿ ಅವ್ರನ್ನ ಆಲ್ರೌಂಡರ್ ಆಗಿ ತಗೊಂಡಿದ್ದಾರೆ, RCB ಅವ್ರನ್ನ ಹೆಂಗ್ ಯೂಸ್ ಮಾಡ್ತಾರೆ ಅಂತ ಫ್ಯೂಚರ್ ಅಲ್ಲಿ ಗೊತ್ತಾಗುತ್ತೆ. ಲೋಕಿ ಫರ್ಗ್ಯೂಸನ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಪಾಕಿಸ್ತಾನ ಮತ್ತೆ ರೀಸೆಂಟ್ ಆಗಾದ ಆಸ್ಟ್ರೇಲಿಯಾ ಸೀರೀಸ್ ಒಳ್ಳೆ ಸ್ಪೆಲ್ಗಳು ಹಾಕಿದ್ದಾರೆ, ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ನೆಕ್ಸ್ಟ್ ಸೌರವ್ ಚೌಹಾನ್, ಅವರು ಒಳ್ಳೆ ಪ್ಲೇಯರು, ಯಂಗ್ಸ್ಟರ್ ಅಂತ ಕೇಳ್ಪಟ್ಟಿದ್ದೀನಿ, ಅವರು ಡೊಮೆಸ್ಟಿಕ್ ಅಲ್ಲಿ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರಂತೆ. ನೆಕ್ಸ್ಟ್ ಸ್ವಪ್ನಿಲ್ ಸಿಂಗ್ ಡೊಮೆಸ್ಟಿಕ್ ಅಲ್ಲಿ ಮಸ್ತಾಗಿ ಆಡಿದ್ದಾರೆ. ನೆಕ್ಸ್ಟ್ ಯಶ್ ದಯಾಲ್ ಬಗ್ಗೆ ನಿಮ್ಗೆ ಗೊತ್ತು, ರಿಂಕು ಸಿಂಗ್ ಅವತ್ತು 5-6 ಹೊಡೆದ್ಮೇಲೆ ಅವರು ವರ್ಲ್ಡ್ ಫೇಮಸ್ ಆಗಿದ್ದಾರೆ. ಅವರು ರೀಸೆಂಟ್ ಆಗಿ ಡೊಮೆಸ್ಟಿಕ್ ಅಲ್ಲಿ ಚೆನ್ನಾಗೆಲ್ಲ ಸ್ಪೆಲ್ಗಳು ಹಾಕಿದ್ದಾರೆ. ನೋಡ್ಬೇಕು ಈ ಸತಿ RCBಗೆ ಅವರು ಪರ್ಫಾರ್ಮ್ ಮಾಡ್ತಾರಾ ಇಲ್ವಾ ಅಂತ. ಇಷ್ಟ ಆಗಿತ್ತು ಪ್ಲೇಯರ್ಸ್ ಗಳ ಬಗ್ಗೆ. ಈಗ ನಾವು ಇಷ್ಟೆಲ್ಲ ಡಿಸ್ಕಸ್ ಮಾಡಿದ್ವಿ RCB ಟೀಮ್ ಬಗ್ಗೆ. ಈಗ ನಾವು ಎಕ್ಸಾಂಪಲ್ RCB ವುಮೆನ್ಸ್ ಟೀಮ್ ತಗೊಳ್ಳೋಣ. ಈ ಸತಿ RCB ವುಮೆನ್ಸ್ ಟೀಮ್ ಯಾಕೆ ಕಪ್ ಹೊಡೆದಿದ್ದು, ಅವ್ರ ಕಡೆ ಒಳ್ಳೆ ಸ್ಪಿನ್ನರ್ಸ್ ಇದ್ದಾರೆ, ಅದು 5 ಜನ ಒಳ್ಳೆ ಸ್ಪಿನ್ನರ್ಸ್. ಅದಾದ್ಮೇಲೆ ಫಾಸ್ಟ್ ಬೌಲಿಂಗ್ ಆವರೇಜ್ ಆಗಿತ್ತು, ಬ್ಯಾಟಿಂಗ್ ಏನು ಅಷ್ಟೊಂದು ಹೇಳ್ಕೊಳಷ್ಟಿರ್ಲಿಲ್ಲ, ಆದ್ರೂ ಆವರೇಜ್ ಆಗಿತ್ತು, ಮೇಂಟೈನ್ ಮಾಡ್ತಾ ಇದ್ರು. ನಾವು ಕಪ್ ಹೊಡೆಯಕ್ಕೆ ಒಂದೇ ಒಂದು ರೀಸನ್ ಅಂದ್ರೆ ಬಾಲಿಂಗು ಟಾಪ್ ಕ್ಲಾಸ್ ಆಗಿತ್ತು ಈ ಸತಿ RCB ವುಮೆನ್ಸ್ದು. ಇದೇ ಸ್ಟ್ರಾಟಜಿನ ನಾವು ಮೆನ್ಸ್ ಟೀಮಿಗೆ ಅಪ್ಲೈ ಮಾಡೋಣ. ಮೆನ್ಸ್ ಟೀಮ್ ಅಲ್ಲಿ ನಮ್ದು ಮೇನ್ ವೀಕ್ನೆಸ್ ಅಂದ್ರೆ ಬಾಲಿಂಗು, ಅದು ಬಾಲಿಂಗ್ ಅಲ್ಲಿ ಸ್ಪಿನ್ನರ್ಸ್ ಸ್ಪಿನ್ನರ್ಸ್ ಅಲ್ಲಿ ಯಾಕೆ ನಾವು ವೀಕ್ ಆಗಿದೀವಿ ಅಂದ್ರೆ, ಎಲ್ಲ ಡೊಮೆಸ್ಟಿಕ್ ಪ್ಲೇಯರ್ಸ್, ಯಾರಿಗೂ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇಲ್ಲ, ಎಲ್ಲ ಯಂಗ್ಸ್ಟರ್ಸ್ ಬೇರೆ. ಈ ಸತಿ RCB ಮ್ಯಾನೇಜ್ಮೆಂಟ್ ಅವರಿಗೆ ಹೆಂಗೆ ಭರವಸೆ ತುಂಬುತ್ತೆ ಅಂತ ನನಗೂ ಗೊತ್ತಿಲ್ಲ. ನನ್ನ ಪ್ರಕಾರ ಫಾಸ್ಟ್ ಬಾಲಿಂಗು ಚೆನ್ನಾಗೇ ಇದೆ, ಅದು ನೀವು ವೆನ್ಯೂ ಮೇಲೆ ಡಿಪೆಂಡ್ ಮಾಡಿ ಪ್ಲೇಯಿಂಗ್ 11ನ ಇದು ಮಾಡ್ತಾರೆ. ನೆಕ್ಸ್ಟ್ ಬ್ಯಾಟಿಂಗ್ ಗೊತ್ತು ನಿಮಗೆ, ಯಾವಾಗ್ಲೂ ಗುದ್ದ ಪ್ಲೇಯರ್ಸ್ ಇದ್ದಾರೆ ಟಾಪ್ ಅಲ್ಲಿ, ಆರಾಮಾಗಿ ನಂದು ಬ್ಯಾಟಿಂಗ್ ಚಿಂತೆನೇ ಇಲ್ಲ RCBದು. ಮತ್ತೆ ಫೀಲ್ಡಿಂಗು, ಈ ಸತಿ ಫೀಲ್ಡಿಂಗ್ನು ಎಲ್ಲ ಯಂಗ್ಸ್ಟರ್ಸ್ ಇರೋದ್ರಿಂದ ಒಳ್ಳೆ ಫೀಲ್ಡಿಂಗ್ ಟೀಮು ಆಗ್ಬೋದು ನಮ್ದು. ಈಗ ನಮ್ದು ಮೇನ್ ಇಶ್ಯೂ ಇರೋದೇ ಸ್ಪಿನ್ನರ್ಸ್ ಅಲ್ಲೇ. ಈಗ ನಾವು RCB ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕು ಅಂದ್ರೆ, ಎಲ್ಲಾ ಸ್ಪಿನ್ನರ್ಸ್ ಹತ್ರ ಹೋಗಿ ಮಾತಾಡಿ, ಅವ್ರಿಗೊಂದು ಛಲ ತುಂಬಿ, ಅವ್ರಿಗೊಂದು ಭರವಸೆ ಕೊಟ್ಟು, ಒಳ್ಳೆ ಪ್ರಾಕ್ಟೀಸ್ ಮ್ಯಾಚ್ ಆಡಿಸಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಬರ್ಸಿದ್ರೆ ಅವರು ನಮ್ಗೆ ಫ್ಯೂಚರ್ ಅಲ್ಲಿ ಒಳ್ಳೆ ಮ್ಯಾಚ್ ವಿನರ್ಸ್ ಆಗ್ತಾರೆ. ಈಗ ಹೆಂಗೆ ನಮ್ಗೆ ವುಮೆನ್ಸ್ ಅಲ್ಲಿ ಯಂಗ್ಸ್ಟರ್ಸ್ ಗಳು ಮ್ಯಾಚ್ ವಿನರ್ಸ್ ಆದ್ರು, ಅದೇ ತರ RCBಗೂ ಮೆನ್ಸ್ ಅಲ್ಲೂ ಸ್ಪಿನ್ನರ್ಸ್ ಮ್ಯಾಚ್ ವಿನರ್ಸ್ ಆಗ್ತಾರೆ. ಮ್ಯಾಚ್ ವಿನರ್ಸ್ ಆದ್ರೆ ಗೊತ್ತಲ್ಲ ನಿಮ್ಗೆ, ಒನ್ ಮೋರ್ ತರ ಧಮಾಕ ತರ RCB ಈ ಸತಿನು ಕಪ್ಪು ಗೆಲ್ಲುತ್ತೆ. ಏನಾನ ನಿಮ್ಗೆ ಗೊತ್ತಲ್ಲ, ಮೆನ್ಸ್ ಟೀಮ್ ಅಲ್ಲಿ ಈ ಸತಿ RCB ಕಪ್ ಹೊಡೆದ್ರೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಹ್ಯಾಕ್ ಆಗೋಗ್ಬಿಡುತ್ತೆ, ಸೈಕ್ ಇರುತ್ತೆ, ಗಿಚ್ಚಿ ಗಿಲಿಗಲಿ ಗುರು. ನಾನೇನ್ ಹೇಳೋದ್ ಗುರು, ನಿಮ್ಗೆ ಗೊತ್ತಲ್ಲ RCB ಕಪ್ ಹೊಡೆದ್ರೆ ಹೆಂಗಿರುತ್ತೆ ಅಂತ.